ನಮಸ್ಕಾರ. ಇದು ನಮ್ಮ ಅಜ್ಜಿ ರೆಸಿಪಿ. ಇದು ಭಾಳ ಹಳೆಯದು, ಹುಳಿ ನುಚ್ಚು ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ಗೊತ್ತಿಲ್ಲದೆ ಇದ್ದಿದ್ರೆ ನಿಮಗೆ. ಇದಕ್ಕೆ ಹಸಿ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಮೂರನ್ನು ಮಿಕ್ಸಿಗೆ ಹಾಕ್ಕೊಂಬಿಡೋದು. ಆಮೇಲೆ ನಾವು ಅದನ್ನು ಪೇಸ್ಟ್ ಮಾಡ್ಕೋಬೇಕು, ಚಟ್ನಿ ಥರ ಮಾಡಿಕೊಂಡು ಒಂದು ಬಟ್ಲಲ್ಲಿ ಸ್ವಲ್ಪನೇ ಎಣ್ಣೆ, ಭಾಳ ಹಾಕೋ ಹಾಗಿಲ್ಲ, ಸ್ವಲ್ಪ ಎಣ್ಣೆ, ಆ ಒಗ್ಗರಣೆ ಪೂರ್ತಿ ಅಂತಾರಲ್ಲ ಅಷ್ಟೇ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಕೊತ್ತಂಬರಿ, ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮುರಿದು ಹಾಕೋದಷ್ಟೇ. ಹಿಂಗಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ. ಒಂದು ಸ್ವಲ್ಪ ಮತ್ತು ಅರಿಶಿನ ಹಾಕ್ಕೊಡ್ದು, ಅರಿಶಿನ ಬಿಟ್ಟು ಒಗ್ಗರಣೆ ಹಾಕಬೇಕು. ಆಮೇಲೆ ನಾವು ಪೇಸ್ಟ್ ಮಾಡಿದ್ದನ್ನು ಹಾಕೋದು, ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸ್ಬಿಟ್ಟು ಆಮೇಲೆ ಒಂಚೂರು ನೀರು ಹಾಕಿ, ಆಮೇಲೆ ಅಕ್ಕಿ ಮೊದಲು ತೊಳೆದಿಟ್ಕೊಂಬಿಡಿ, ಒಂದು ಸ್ವಲ್ಪ ಹೊತ್ತು ಮುಂಚೆ ತೊಳೆದಿಟ್ಕೋಬೇಕು. ಆ ಅಕ್ಕಿನೂ ಹಾಕಿ, ಈ ಅಕ್ಕಿ ಇದೆಯಲ್ಲ, ಮಜ್ಜಿಗೆ ಜಾಸ್ತಿ ಇದ್ದಾಗ ಮಾಡೋವಂಥದ್ದು. ಇದು ಏನು ತರಕಾರಿ ಇರಲಿಲ್ಲ ಅಂಥ ಟೈಮಲ್ಲಿ ಈಸಿಯಾಗಿ ಮಾಡೋವಂಥದ್ದು. ಸೊ ಮಜ್ಜಿಗೆ ಒಳಗೇ ಬೇಯುತ್ತೆ ಇದು. ಭಾಳ ಚೆನ್ನಾಗಿರುತ್ತೆ, ಭಾಳ ಡಿಫ್ರೆಂಟಾಗಿರುತ್ತೆ. ಖಾರ ಉಪ್ಪು ಎಲ್ಲ ಇರುತ್ತಲ್ಲ, ಇಂಗು ಭಾಳ ಟೇಸ್ಟಿ ಕೂಡ, ಹೆಲ್ದಿ ಕೂಡ. ಹೆಚ್ಚು ಜಿಡ್ಡಿರಲ್ಲ, ಮಸಾಲೆ ಇರಲ್ಲ, ಹೊಟ್ಟೆಗೆ ಗ್ಯಾಸ್ಟ್ರಿಕ್ ಆಯಿತು ಅನ್ನೋ ತಲೆನೋವೇ ಇರಲ್ಲ. ಅವಾಗ ಕುದಿಬೇಕಾದ್ರೆ ಉಪ್ಪು ಹಾಕ್ಬಿಟ್ಟು ಸಿಮ್ಮಲ್ಲಿಟ್ಟು ಸ್ವಲ್ಪ ಮುಚ್ಚಿಟ್ಬಿಡೋದು ಅಷ್ಟೇ. ಆಮೇಲೆ ಈ ಥರ ರೆಡಿ ಆಗುತ್ತೆ. ಜಸ್ಟ್ ಏನು ಇಲ್ಲದ ಟೈಮಲ್ಲಿ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಟ್ರೈ ಮಾಡ್ತೀರಾ?